ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ನಿನ್ನೆ ಸಂಜೆಯಿಂದಲೇ ಬಿಡುಗಡೆ ಶುರುವಾಗಿದೆ. ಇದು ನಿಜಾನಾ? ಖಂಡಿತ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ರು. ನೋಡಿ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ನಾವು ಬಿಡುಗಡೆ ಮಾಡಿದ್ದೀವಿ. ಇನ್ನೇನಿದ್ರು ದೀಪಾವಳಿ ಹಬ್ಬ ಇನ್ನೊಂದು ದಿವಸ 2 ದಿವಸ ಇದ್ದಂಗೆನೆ ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ನಾವು ಜಮೆ ಮಾಡ್ತೀವಿ ಅಂತ. ಸ್ನೇಹಿತರೆ ನೋಡಿ, ಹಾಗಿದ್ರೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಹಾಗಿದ್ರೆ ನಿನ್ನೆ ಸಂಜೆಯಿಂದ ಕೆಲವು ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ ಜಮೆ ಆಗ್ತಾ ಇದೆ. ಇನ್ನೂ ಕೆಲವು ಗೃಹಲಕ್ಷ್ಮಿಯರ ಖಾತೆಗೆ 4,000 ರೂಪಾಯಿ ಜಮೆ ಆಗ್ತಾ ಇದೆ. ಹಾಗಿದ್ರೆ ಈ 4,000 ರೂಪಾಯಿ ದುಡ್ಡು ಯಾವುದು? ಹಾಗಿದ್ರೆ 2,000 ರೂಪಾಯಿ ದುಡ್ಡು ಯಾವುದು? ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಬಂದಿರಲಿಲ್ಲ ಅವ್ರಿಗೆ ಕೂಡ 2,000 ರೂಪಾಯಿ ಜಮೆ ಆಗಿದೆ. ಯಾರಿಗೆಲ್ಲ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಬಂದಿರಲಿಲ್ಲ ಅವ್ರಿಗೆ ಕೂಡ 2,000 ರೂಪಾಯಿ ಜಮೆ ಆಗಿದೆ. 21ನೇ ಕಂತು 22ನೇ ಕಂತು ಒಟ್ಟಿಗೆ 4,000 ರೂಪಾಯಿ ಕೆಲವ್ರಿಗೆ ಜಮೆ ಆಗಿದ್ರೆ, ಇನ್ನೂ ಕೆಲವ್ರಿಗೆ 22ನೇ ಕಂತಿನ ಹಣ 2,000 ರೂಪಾಯಿ ಜಮೆ ಆಗ್ತಾ ಇದೆ. ಸ್ನೇಹಿತರೆ, ಹಾಗಿದ್ರೆ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ರು. ನೋಡಿ, ನಾವೀಗಾಗಲೇ ಆಗಸ್ಟ್ ತಿಂಗಳದು 2,000 ರೂಪಾಯಿ ಹಣ ಏನಿದೆ ಅದನ್ನು ನಾವು DBT ಮೂಲಕ 1,24,00,000 ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡಿದ್ದೀವಿ. ಇನ್ನೇನಿದ್ರು ದೀಪಾವಳಿ ಹಬ್ಬ 1 ದಿವಸ 2 ದಿವಸ ಇದ್ದಂಗೆ ಎಲ್ಲ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದರು. ಹಾಗಿದ್ರೆ ಜಮೆ ಆಗಿದೆಯಾ? ಹಾಗಿದ್ರೆ ಬಿಡುಗಡೆ ಆಗಿದೆಯಾ? ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆಯಾ? ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ. ಅಧಿಕೃತ ಮಾಹಿತಿನೂ ಬಂದಿಲ್ಲ. ಕೆಲವರು ಮಿಸ್ಟೇಕ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ ಅಂತ. ಸ್ನೇಹಿತರೆ ನೋಡಿ, ಖಂಡಿತವಾಗ್ಲೂ ಬಿಡುಗಡೆ ಆದರೆ ಇವತ್ತು ನಾಳೆ ನಾಡ್ದು 3 ದಿವಸದೊಳಗಡೆ ಬರುತ್ತೆ. ನಾವು ಖಂಡಿತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀವಿ. ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.